ಗುಂಡಕಯ್ಯ ಅದ್ ಯಾರೇ ಅಮ್ಮಣ್ಣಿ? ನಾನ್ ಗುಂಡಕಯ್ಯ ರಂಗಮ್ಮ. ಅದೇ ಗುಂಡಕಯ್ಯ ನೀನ್ ಹಂಗಿದ್ಯಾ? ಎಲೆ ರಂಗಮ್ಮ, ಯಾತ್ ಅಡ್ಗೆ ಮಾಡೋಣ ಅಂತಂದು ಯೋಚನೆ ಆಗ್ತಿತ್ತು. ಹೋಗತ್ತ ಯಾತ್ ಮಾಡೋದಯ್ಯನ ತರಕಾರಿ ರೇಟ್ ನೋಡಿ ಜಾಸ್ತಿ ಆಗೈತಿ. ಅಯ್ಯೋ ನಂದು ಕೂಡ ಹಂಗೆ. ನಾನ್ ಏನಪ್ಪ ಅಡ್ಗೆ ಮಾಡೋಣ ನಮ್ಮಂಗ ಐತಿ. ನಾನು ಏನಪ್ಪ ಬಂದೆ ಅಂದ್ರೆ ಒಂದೆರಡು ಟಮಾಟೆ ಹಣ್ಣಿದ್ರೆ ಕೊಡ್ತೀಯ? ಅಲ್ವೇ ಅಮ್ಮಣ್ಣಿ, ನೀನ್ ತಿಗ್ದಾಗ ಏನೊಂದು ಇಟ್ಟು ಮತ್ತಿಲ್ಲ ನಿನಗೆ. ಎಂತಳಿವ ನಮ್ಮ ಮನೆಗೆ ತರಕಾರಿ ಇಲ್ಲ ಅಂತಂದು ಯಾರು ಸಾರು ಮಾಡೋಣಪ್ಪ ದಿನಮ್ಮಂಗ ಐತಿ. ನೀನು ಟಮಾಟೆ ಹಣ್ಣು ಬೇರೆ ಕೇಳಕ್ ಬಂದಿದ್ದೀಯ. ಟಮಾಟೆ ಹಣ್ಣು ನಮ್ಮ ಮನೆಗವೆ. ನಾನು ಹುಣ್ಸೆ ಹಣ್ಣು ಹಾಕ್ತಿದ್ದೀನಿ. ನೀನು 100 ರೂಪಾಯಿ ಕೆಜಿ ಆಗ್ಯಾವ ಟಮಾಟೆ ಹಣ್ಣು. 80 ರೂಪಾಯಿ 100 ರೂಪಾಯಿ ಅಂತಾರೆ ಗೊತ್ತೇ. ಅವು ನೋಡಿದ್ರೆ 2 ದಿನ ಇರಲ್ಲ ತಂದ್ರು. ಹುಣ್ಸೆ ಹುಳಿ ಇಣ್ಕೊಂತೀನಿ ನಾನು ಏನನ್ನ ಸಾರಿಗೆ. ಛೇ ಎಂತ ಗತಿ ಬಂತು ಅಲ್ಲ. ಮೊನ್ನೆ ಇನ್ನು ಕೇಳಿದೀನಿ 50 ರೂಪಾಯಿ ಕೆಜಿ ಅಂತಿದ್ರ. ಹಾಲು ಇವತ್ತು 80 ರೂಪಾಯಿ ಕೆಜಿ 100 ರೂಪಾಯಿ ಕೆಜಿ ಅಂತಾರೆ. ಎಲ್ಲಿಂದ ತರನ್ನ ದುಡ್ಡ? ಅಲ್ವೇ ಅಮ್ಮಣ್ಣಿ, ನಿಂಗೆ ಯೋಟಿದ್ದತ್ತ. ನೀನೇ ಹಿಂಗೆ ಯೋಚನೆ ಮಾಡಿದ್ರೆ ನಾನು ಕೈಲಾಗೋದಜ್ಜಿ ನಾನೇನು ಮಾಡ್ಬೇಕು ಹೇಳಿ? ನಂಗೆ ಯಾರನ್ನು ತಂದು ಕೊಡ್ತಾರೆ? ಎಲ್ಲೋ ಬರೋ ಪೆನ್ಷನ್ ದುಡ್ಡಾಗಿಟ ನಾನು ಕೂಡಿಕೊಂಡು ಯಾತಕ್ಕನ ಮನೆ ಸಂಸಾರ ನಡ್ಸ್ಕೊಂಡು ಹೋಗ್ತಿದ್ದೀನಿ. ನೋಡಿದ್ರೆ ತರಕಾರಿ ರೇಟ್ ಅಮ್ಮ ನಾನು ತಗೊಂಡಾಲಿ ಎಷ್ಟು ದಿನ ಆಯ್ತು. ಹೋಗು. ಯಾಕೆ ಮಾಡ್ತಿದ್ಯಾ ಸಾರು? ಯಾಕೆ ಮಾಡೋಣ? ಕೆಂಗಾರ ಮಾಡಿದೀನಿ ಹೋಗತ್ತ. ಗುಂಡಕಯ್ಯ ಬೇಜಾರು ಮಾಡ್ಕೋಬೇಡ. ಮತ್ತೀಗ ನನಗೊಂದಿಟ್ಟು ಚಂಗಾರ ಕೊಡು. ಯಾರು ಅಡುಗೆ ಮಾಡ್ತಾರೆ ನಮ್ಮ ಮನೆಗೆ? ಯಾತ ಊಟ ಸಾರಿಗೆ ಯಾತ ಇಲ್ಲ. ನನಗೊಂದಿಟ್ಟು ಕೊಡ್ತೀಯ? ಎಲ್ಲ ಅಮ್ಮಣ್ಣಿ ತಗೊಂಡೋಗಿ ಹೋಗಿ, ಆಮೇಲೆ ಲೋಟ ತಗೊಂಡು ಬಾ. ಸರಿ ಆಯ್ತು. ಮುದ್ದೆ ಮಾಡಿಕ್ಕಿ ಬರ್ತೀನಿ ಹಂಗ. ಸರಿ ಹೋಗಿ ಅಡುಗೆ ಮಾಡ್ಕೆ. ಅಲ್ಲ ನಾನು ಏನಪ್ಪ ಮಾಡೋದು ಅಡುಗೆ ಅಂತ ನಾನು ಯೋಚನೆ ಮಾಡ್ತೀನಿ. ಹೆಂಗಪ್ಪ ದೇವ್ರೆ, ಹೆಂಗೆ ಸಂಸಾರ ನಡೆಸೋದು ಹಿಂಗಾದ್ರೆ ಅಂತಂದು ಟಮಾಟೆ ಹಣ್ಣು ಕೇಳಕ್ಕೆ ಬಂದವಳು ಮತ್ತೆ ಇಲ್ದಳು. ಏನು ಕೂಲಿಗೆಲ್ಲ ಹೋಗ್ತಾಳೆ. ಮಗ ನೋಡಿ ದುಡ್ಡು ತಂದು ಕೊಡ್ತಾನೆ. ನೋಡ್ರಿ 1 ರೂಪಾಯಿ ದುಡ್ಡು ಬಿಚ್ಚಲ್ಲ. ಯಾಕಜ್ಜಿ ರಂಗಜ್ಜಿನ ಮೇಲೆ ಹಂಗೋಗ್ತೀಯ ಜಗಳಕ್ಕೆ ನೀನು? ಮನೆಗೆ ಇನ್ನು ಮೊನ್ನೆ ತಂದಿದ್ದು 1 ಕೆಜಿ ಟಮಾಟೆ ಹಣ್ಣು. ಯಾಕೊಂದೆರಡು ಕೊಟ್ಟಿದ್ರೆ ಏನಾಗಿರೋದು ನಿಂಗೆ? ತಿಗಳ ಅಪ್ಪಣ್ಣಿ, ನೀನು ತಿಗದ ಮೇಲೆ 2 ಬಿಟ್ರೆ ಸರಿ ಹೋಗ್ತೇ ನೀನು. ಏನೋ ನಮ್ಮ ಮಾನ ಮರಿದೆ ಐತಿ ನಿನಗೆ ಒಂದು ರವಟು. ನೀನು ದುಡಿಯಂಗ ಗೊತ್ತಾಗ್ತೈತಿ. ಹೊರಗೆ ಟಮಾಟೆ ಹಣ್ಣಿನ ರೇಟ್ ಎಷ್ಟು ಅಂತ ಕೇಳಿದ್ದೆ. 100 ರೂಪಾಯಿ ಕೆಜಿ 80 ರೂಪಾಯಿ ಕೆಜಿ ಅಂತಾರೆ. ಆಲೆ ನಾನು ಟಮಾಟೆ ಹಣ್ಣು ಕೊಟ್ಟು ಹೋಗ್ತೀನಿ ಆಮೇಲೆ. ಅಯ್ಯಮ್ಮ ಬಿಡಂತ ಅದ್ಯಾಕೆ ಹಂಗಾಡ್ತೀಯ ನೀನು? ಕೊಡ್ಲಿಲ್ಲ ಅಂದ್ರೆ ಏನಂತೆ? ಈಗ ಪಾಪ ನೋಡು, ಈಗಲೇ ಹೇಳ್ತೀನಿ. ನೀನು ಟಮಾಟೆ ಹಣ್ಣು ಯಾರನ್ನ ಕೇಳ್ದಂಗೆ ನಾನು ಇಲ್ದಾಗ ಏನಂಗೆ ಕೊಟ್ಟರೆ ಚರ್ಮ ಸುಲಿದ್ ಬಿಡ್ತೀನಿ ನೋಡು. ಯಮ್ಮ ಈ ಗುಂಡಮ್ಮನ ಎದ್ರಾಕೊಂಡು ನಾನು ಟಮಾಟೆ ಹಣ್ಣು ಕೊಡೋಕ್ಕಾಗ್ತೈತಿ? ಯಾರನ್ನು ಬಂದು ಕೇಳಿರೆ ನಮ್ಮ ಮನೆಗೆ 1 ಟಮಾಟೆ ಹಣ್ಣಿಲ್ಲ, ನಾವು ಹುಣ್ಸೆ ಹಣ್ಣು ಹುಳಿ ಹಿಂಡ್ತೀವಿ ಅಂತ ಹೇಳ್ತೀನಿ. ಹೇಳ ಯಾತ್ ಗುಂಡಮ್ಮ, ಯಾತ ಜೋರ ಮಾತಾಡ್ತೀರಾ ಅಜ್ಜಿ ಮೊಮ್ಮಗ? ಯಾತಿಲ್ಲ ಬಾಯಿ ಮುಚ್ಕೊಂಡಿದ್ರೆ ನೋಡಿ ಸರಿಯಾಗೈತಿ. ಯಾಕೆ ಚಂಗ ಅಂತ್ಯ? ಎಲ್ಲ ಗುಂಡಮ್ಮ ಅದ್ಯಾಕ ಹುಡುಗನ್ ಬೈತ್ಯ? ಪಾಪ ಅದು ಯಾತ ನಂಬಕ್ಕಿಲ್ಲ ಬಿಡಕ್ಕೆ. ನೀನಂತೂ ಬೈದು ಇತ್ಯ ಹುಡುಗನ್ನ. ನೋಡಜ್ಜೆ ನನ್ಗೆ ಏನಂದೆ ಅಂತಂದು ನಮ್ಮ ಅಜ್ಜಿ ನನ್ನ ಮೇಲೆ ಜಗಳ ಕೊಡೈತೆ. ಅಜಯ್ ನೋಡ್ ನೀನ್ ಸುಮ್ ಬೈಬೇಡ ನನ್ನ. ಅಲ್ವೇ ಅಮ್ಮಣ್ಣಿ, ಹುಡುಗಂಗೆ ಯೋಟ್ ತಿಗ್ದಂಗೆ ಮತ್ತೆ ಇರ್ಬೇಡಿ. ಹೇಳ್ಮತ್ತೀಗ ಯಾತ ಮಾಡಿಕ್ತೀನಿ ತಿನ್ನ ಅಂತಂದ್ರೆ ಟೊಮೊಟೊ ಬಾತ್ ಮಾಡಿಕ್ಕೋ ನನಗೆ ಅಂತ, ಟೊಮೊಟೊ ಗೊಜ್ಜು ಮಾಡಿಕ್ಕೋ ಅಂತನಲ್ಲ. ಏನನ್ನ ಮತಿ ಐತಿ ಇವನಿಗೆ? ಟೊಮೊಟೊ ಹಣ್ಣಿನ ರೇಟು ಎಷ್ಟಾಗೈತಿ? ಎಲೆ ಸುಮ್ಮನಿರ್ಲ. ಏನ ನೀನು ಹಂಗಮ್ಲಿ ಮಾಡಿಕ್ಕೊಂತಂದು? ನನ್ಗೆ ಗೊತ್ತು ಟೊಮೊಟೊ ಹಣ್ಣಿನ ರೇಟ್ ಜಾಸ್ತಿ ಆಗೈತೆ ಅಂತ. ನಾನು ಅದಕ್ಕೆ ಟೊಮೊಟೊ ಬಾತ್ ಮಾಡಿ ನಾನು ಟೊಮೊಟೊ ಗೊಜ್ಜು ಮಾಡಿ ಅನ್ನ ಮಾಡಂದಿ. ನನ್ಗೇನು ಗೊತ್ತಜ್ಜಿ, ಅದು ಬೇರೆ ನಮ್ಮ ಮನೆಗೆ ಟೊಮೊಟೊ ಹಣ್ಣೇ ಇಲ್ಲ, ಒಂದು ಇಲ್ಲ. ಹುಣ್ಸೆ ಹಣ್ಣು ಹುಳಿ ಹಿಂಡ್ಕೊಂಡು ಚಿತ್ರಾನ್ನ ಮಾಡ್ಕೊಂಡು ತಿಂತೀನಿ. ಯಾರು ನಮ್ಮ ಮನೆಗೆ ಟೊಮೊಟೊ ಹಣ್ಣೇ ಇಲ್ಲ, ಒಂದು ಇಲ್ಲ. ಹುಣ್ಸೆ ಹಣ್ಣು ಹುಳಿ ಹಾಕ್ತೀವಿ. ನಾನು ಟೊಮೊಟೊ ಹಣ್ಣು ಕೇಳೋಣ ಅಂತಾನೆ ಬಂದೆ. ನೋಡಿದ್ರೆ ಟೊಮೊಟೊ ಹಣ್ಣು ಇಲ್ಲ ಅಂತೆ ಬಿಡತ್ತ ಯಾಸಕ್ಕೆ. ನಾನು ಹೋಗಿ ಹುಣ್ಸೆ ಹುಳಿ ಉಂಡು ಸಾರು ಮಾಡ್ತೀನಿ. ಅಲ್ಲಲ್ಲ ಟೊಮೊಟೊ ಹಣ್ಣು ಕೇಳಕ್ಕೆ ಬಂದಿದ್ದೀಯ ಅಂತ ಗೊತ್ತಿಲ್ಲ ನನಗೆ. ಇಲ್ಲ ಮಣೆ, ಇದ್ದಿದ್ರೆ ಕೊಡಕ್ಕೇನೆ. 1 ಟೊಮೊಟೊ ಹಣ್ಣು ಕೊಟ್ರೆ ಗಂಟು ಕಳ್ಕೊಂತೀವಿ. ಅಯ್ಯೋ ಹೇಳತ್ತ, ಈಗಿನ ಕಾಲದಾಗ ಬೇಕಾದ್ರೆ ಒಡವೆ ಎಲ್ಲ ಇಟ್ಕೊಂಡು ಹೋಗ್ತೀನಿ ಅಂತ ಬಂಗಾರದ ಒಡವೆ ಕೊಡ್ತಾರೆ. ಈ ಟೊಮೊಟೊ ಹಣ್ಣು ಈರುಳ್ಳಿ ರೇಟ್ ಆದ್ರೆ ಒಂದು ಈರುಳ್ಳಿ ಟೊಮೊಟೊ ಹಣ್ಣು ಹುಟ್ಟಲ್ಲಮ್ಮ. ಅಲ್ವೇ ಮಣ್ಣಿ, ಹಿಂಗೆ ಹೇಳ್ತೀನಿ ಅಂತಂದು ಬೇಜಾರು ಮಾಡ್ಕೋಬೇಡ. ಇವಾಗ ನೀನು ಆತು ಟೊಮೊಟೊ ಹಣ್ಣು ಕೊಡ್ತೀಯ ಯಾರಿಗಾನ ಇದ್ರೆ? ಅಯ್ಯಮ್ಮ ತಾಯಿ ರೇಟ್ ಆದ್ರೆ ನಾನು ಕೊಡಲಂತ ಇದ್ರೆ ಮತ್ತೀಗ ಎಲ್ಲರೂ ಹಂಗೇನೆ.
ಈಗಳೆ ನಮ್ಮ ಮನೆಗಿದ್ದಿದ್ರೆ ಕೊಡ್ತಿದ್ದೆ, ನಮ್ಮ ಮನೆಗಿಲ್ಲಮ್ಮ. ನಮ್ಮ ಮನೆಗೆ ಟಮಾಟೆ ಹಣ್ಣಿಲ್ಲ, ಒಂದು ಇಲ್ಲ. ಹುಣಸೆ ಹುಳಿ ಹಾಕ್ತೀನಿ. ಈ ಹುಡುಗ ಕಗ್ಲಗ್ಲ ಹಂಗಂತೈತಿ. ಆ ಹುಡ್ಗ ಒಂದು ತಿಕ್ಳು. ಸರಿ ಆಯ್ತು ಗುಂಡಕ್ಕಯ್ಯ, ಆಮೇಲೆ ಬರ್ತೀನಿ ಹೇಳಿ ಮಂತಕ್ಕೆ. ನೋಡಿರೆ ಎಲ್ಲರೂ ಬುದ್ವಂದ್ರೆ ಅವ್ರ ಮನೆಗೆ ನಾವು ಹೋಗಿ ಕೇಳಿರೆ ಕೊಡಲ್ಲ, ಒಂದು ಟಮಾಟೆ ಹಣ್ಣು ಕೊಡಲ್ಲ, ರೇಟ್ ಆಯ್ತಲ್ಲ. ಅದಕ್ಕೆ ಯಾರು ತಗೊಂತಾರಂತಂದು ಬಂದು ನನ್ನನ್ನು ಕೇಳ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿನಾ? ಹಿಂಗೆ ಸಪೋರ್ಟ್ ಮಾಡಿ. ನಮ್ಮ ಮನೆಗೆ ಟಮಾಟೆ ಹಣ್ಣಿಲ್ಲ, ಟಮಾಟೆ ಹಣ್ಣು ಒಂದು ಇಲ್ಲ. ನಾವು ಹುಣಸೆ ಹುಳಿ ಹಾಕೊಂಡು ಅಡುಗೆ ಮಾಡ್ಕೊಂಡು ತಿಂತೀವಿ.